ಬಹಳ ದಿನಗಳಿಂದ ನನ್ನ ಮೇಲೆ, ನನ್ನ ಆಸ್ತಿ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಮೇಲೆ 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 ಕೇಸ್ಗಳು ಹಾಕ್ಕೊಡ್ತಾ ಇದ್ದಾರೆ. ಅವ್ರು ಹಾಕಿದಂಥ ಕೇಸ್ಗಳಲ್ಲಿ ಒಂದನ್ನೂ ಕೂಡ ಅವರು ಯಶಸ್ವಿ ಆಗಲಿಲ್ಲ. ಹಾಗಾಗಿ ಅವರು ಸತತವಾಗಿ ನಮಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋಂಥ ಲೆಕ್ಕದಲ್ಲಿ ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೂಡ ಹಾಕಿದ್ದೀವಿ. ಅದು ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಇತ್ತೀಚೆಗೆ ಮತ್ತೆ ನನ್ನ ಆಸ್ತಿ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಹೈಕೋರ್ಟು ಅದನ್ನು ಲೋಯರ್ ಕೋರ್ಟಿಗೆ ಕಳಿಸಿದ್ರು. ಲೋಯರ್ ಕೋರ್ಟಲ್ಲಿ ಅದು ಡಿಸ್ಮಿಸ್ ಆಯಿತು. ಈಗ 8 ದಿನದ ಕೆಳಗೆ ಮತ್ತೆ ವಿನೋದ್ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿದ್ದರು. ಅಲ್ಲಿ ಆ ಕೋರ್ಟು ಇದು ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನೋದು ಆರ್ಡರ್ ಮಾಡಿದ್ರು. ಈಗ ಲೋಕಾಯುಕ್ತ ಹಾಕಿರೋಂಥ ಕೇಸು ಇವತ್ತು ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ, ನಮಗೆ ಜಯ ಸಿಕ್ಕಿದೆ. ಇವತ್ತು ಹೈಕೋರ್ಟಲ್ಲಿ ನಮಗೆ ಜಯ ಸಿಕ್ಕಿದೆ, ಸ್ಟೇ ಸಿಕ್ಕಿದೆ. ಹಾಗಾಗಿ ಆ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಈಶ್ವರಪ್ಪನವ್ರಿಗೆ ಎಂಥದ್ದು ಅದಲ್ಲ ಎಫ್ ಐ ಆರ್ ಹಾಕಿದ್ದಾರೆ, ಮತ್ತೊಂದು ತೊಂದರೆ ವಿಚಾರಣೆ ಬರೋಕ್ಕೆ ಹೇಳಿದ್ದಾರೆ. ಏನೇನು ಒಂದೊಂದು ಪತ್ರಿಕೆಗಳು ಒಂದೊಂದು ಬಂತು, ಒಂದೊಂದು ಟಿ ವಿನಲ್ಲಿ ಒಂದೊಂದು ಬಂತು. ಅದಕ್ಕೆಲ್ಲದೂ ಕೂಡ ಇವತ್ತು ಮಂಗಳ ಆಡಿದ್ದಾರೆ ಹೈಕೋರ್ಟು. ಇವತ್ತು ಆ ಕೇಸಿಗೆ ಸ್ಟೇ ಸಿಕ್ಕಿದೆ. ಮುಂಚೆಯಿಂದ ಕೇಸ್ಗಳೆಲ್ಲ ಹೋದವು. ಈಗ ಹೊಸದಾಗ ಮತ್ತೆ ಜನಪ್ರತಿನಿಧಿ ಕೋರ್ಟಿಗೆ ಹೋಗಿದ್ದರು ಅವರು ಒಂದು 10-15 ದಿನ ಕೆಳಗೆ. ಜನಪ್ರತಿನಿಧಿ ಕೋರ್ಟಿಂದ ಇದಕ್ಕೆ ಲೋಕಾಯುಕ್ತಕ್ಕೆ ಹಾಕಬೇಕು ಅಂತ ಆಗಿದೆ. ಎಫ್ ಐ ಆರ್ ಕೂಡ ಆಗಿದೆ. ಇನ್ನು ನನಗೆ ಎಫ್ ಐ ಆರ್ ಏನು ಕಾಪಿ ಸಿಕ್ಕಿಲ್ಲ, ನೋಟಿಸು ಬಂದಿಲ್ಲ. ಆದರೆ ಪತ್ರಿಕೆ ಟಿ ವಿ ನೋಡಿಕೊಂಡು ನಾವು ಕೋರ್ಟಿಗೆ ಹೋಗಿದ್ದೆ. ನಾನು ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರು ಮತ್ತು ಶ್ರೀಯುತ ವಿನೋದ್ ಅವರು ಈ ಕೇಸನ್ನು ನನ್ನ ಪರವಾಗಿ ನಡೆಸಿದ್ದಾರೆ. ಇವತ್ತು ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ. ನಾನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾಯಿತ್ತು, ಈಶ್ವರಪ್ಪನವ್ರಿಗೆ ಕೋರ್ಟಿಂದ ಎಫ್ ಐ ಆರ್ ಬಿದ್ದಿದೆ, ಈ ಮಾತು ಬರ್ತಾಯಿತ್ತು. ಇಡೀ ರಾಜ್ಯದ ಎಲ್ಲ ನನ್ನ ಹಿತೈಷಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲ ಅಪೇಕ್ಷೆ ಪಟ್ಟಂತೆ ಇವತ್ತು ಕೋರ್ಟು ಸ್ಟೇ ಕೊಟ್ಟಿದೆ. ಸಂತೋಷ ಸುದ್ದಿನ ನಾನು ನಿಮ್ಮೆಲ್ಲರಿಗೂ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ತನಿಖೆಗೇನೆ ಅವ್ರ ವಿರುದ್ಧ ಕೋರ್ಟ್ ಕೇಸ್ ನಡೀತಾ ಇದೆ. ಈಗಾಗಲೇ ನಮ್ಮದೆಲ್ಲ ಎವಿಡೆನ್ಸ್ ಆಗೋಗಿದೆ. ಇನ್ನು ಅವ್ರದ್ದೊಂದು ಈ ಕೇಸ್ಗೂ ಅದಕ್ಕೆ ಸಂಬಂಧ ಏನಿಲ್ಲ. ಅವರು ಮಾನನಷ್ಟ ಮೊಕದ್ದಮೆ ಅವ್ರ ಮೇಲೆ ಹಾಕಿದ್ದೀವಿ, ಮುಂಚೆನೇ ಹಾಕಿದ್ದೀವಿ. ಆ ಕೇಸ್ ನಡೀತಾ ಇದೆ. ನಮ್ಮದೆಲ್ಲ ಎಂಕ್ವೈರೀಸ್ ಎಲ್ಲ ಮುಗಿದೋಗಿದೆ. ಈಗ ಅವರು ಎಂಕ್ವೈರಿ ಆಗಬೇಕು, ಅದಾಗತ್ತೆ. ಇಷ್ಟರೊಳಗೆ ಅದಕ್ಕೂ ಜಡ್ಮೆಂಟ್ ಬರುತ್ತೆ ಹೈಕೋರ್ಟಲ್ಲಿ. ನಾನು ಆಗಲೇ ಹೇಳಿದ್ದೆ ಯಾಕೆ ಅಂತ. ಈ ರೀತಿ ಅವ್ರದ್ದು ಸ್ವಲ್ಪ ಈ ರೀತಿ ತೊಂದರೆಗಳು ಕೊಡಬೇಕು ಅಂತ ಅಭ್ಯಾಸ. ಒಂದು ರೀತಿಯ ಬ್ಲ್ಯಾಕ್ ಮೇಲ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರ ಮೇಲೆ ಕೋರ್ಟ್ಗೆ ಹೋಗಿದ್ದರು. ಅದು ಬಿದ್ದೋಯ್ತು.